ಇದೊಂಥರ ಹೇಗಾಗಿದೆ ಅಂದರೆ ನಮಗೆ ಗಾಯ ಆಗಿದೆ, ಆ ಗಾಯಕ್ಕೆ ಬರೆ ಹಾಕುವಂಥ ಕೆಲಸ, ಅದಕ್ಕೆ ಮಲಾಮ್ ಹಾಕೋ ಕೆಲಸ ಅಲ್ಲ, ಗಾಯಕ್ಕೇನೆ ಮತ್ತೆ ಬರೆ ಎಳೆಯುವಂಥ ಕೆಲಸ, ಅದರ ಮೇಲೆ ಉಪ್ಪು ಸುರಿಯುವಂಥ ಕೆಲಸವನ್ನು ಈಗ ನಮ್ಮ ರಾಜ್ಯದಲ್ಲಿ ಮಾಡೋಕ್ಕಂಥ ಪ್ರಯತ್ನ ನಡೀತಾ ಇದೆ. ಇದೀಗಲ್ಲ, ಮುಂಚೆಯಿಂದಲೂ ನಡ್ಕೊಂಡು ಬಂದಿದೆ. ಯಾವ ವಿಚಾರ ಅಂತಂದರೆ, ಬೆಳಗಾವಿಯಲ್ಲಿ ಕನ್ನಡಿಗರ ಮೇಲೆ ಮರಾಠ ಪುಂಡರ ದರ್ಪವನ್ನು ನಡೆಸಿರೋದು. ಮರಾಠ ಪುಂಡರ ಹಲ್ಲೆಯನ್ನು ಖಂಡಿಸಿ ಕರ್ನಾಟಕ ಬಂದ್ ಮಾಡೋಕ್ಕೆ ಈಗ ಮುಂದಾಗಿದ್ದಾರೆ. ಮಾರ್ಚ್ 22ರಂದು ಕರ್ನಾಟಕ ಬಂದ್ಗೆ ಕರೆಯನ್ನು ಕೊಟ್ಟಿದ್ದಾರೆ. ಬೆಳಗ್ಗೆ 6ರಿಂದ ಸಂಜೆ 6 ಗಂಟೆಯವರೆಗೂ ಕೂಡ ಬಂದ್ ಮಾಡ್ತಾರಂತೆ. ಕರ್ನಾಟಕ ಬಂದ್ಗೆ ಕನ್ನಡ ಪರ ಸಂಘಟನೆ ಈಗ ಕರೆ ಕೊಟ್ಟಿದೆ. ಅಲ್ಲ ರೀ, ಮೊದಲೇ ನಷ್ಟ ಆಗ್ತಿರೋದು ನಮಗೆ. ಅವ್ಯಾವು ಅಲ್ಲಿ ನಿಂತ್ಕೊಂಡ್ಬಿಟ್ಟು ಕಪ್ ಮಸಿ ಬಳದ್ವು ಅಂತ ಹೇಳ್ಬಿಟ್ಟು ನೀವು ಇಲ್ಲಿ ಬಂದ್ ಮಾಡ್ಬಿಟ್ಟು ಇಲ್ಲಿರುವಂಥ ಜನರ ಹೊಟ್ಟೆ ಮೇಲೆ ಯಾಕೆ ಹೊಡಿತಾ ಇದ್ದೀರಾ? ಬೇರೆ ಅನ್ಯ ಮಾರ್ಗಗಳಿಲ್ವಾ? ಬಂದ್ ಮಾಡೋದು ಒಂದೇ ಮಾರ್ಗನ? ಬೆಳಗಾವಿಗೆ ಸೀಮಿತಗೊಳಿಸಿ ಅಲ್ಲಿಗೆ ಮಹಾರಾಷ್ಟ್ರದಲ್ಲಿ ಹೋಗ್ಬಿಟ್ಟು ಬಿಸಿ ಮುಟ್ಟಿಸ್ಬೇಕು. കാരണം ನಾವು ನಮಗೆ ಬರೇ ಬಿದ್ದುಬಿಟ್ಟು ನಾವು ಇನ್ನೊಂದಿಷ್ಟು ಉಪ್ಪು ಸುರ್ಕೋಬೇಕಾ? ನೋಡಿ, ಈಗ ಮಾರ್ಚ್ 22ನೇ ತಾರೀಕಿಗೆ ಕರ್ನಾಟಕ ಬಂದಂತೆ ಕನ್ನಡ ಪರ ಸಂಘಟನೆಗಳಿಂದ ಸಾಲು ಹೋರಾಟ ಮಾಡೋಕೆ ಮುಂದಾಗಿದ್ದಾರೆ. ಮಾರ್ಚ್ 3ಕ್ಕೆ ರಾಜಭವನ ಚಲುವಂತೆ, ಮಾರ್ಚ್ 7ಕ್ಕೆ ಬೆಳಗಾವಿ ಚಲುವಂತೆ, ಮಾರ್ಚ್ 11ಕ್ಕೆ ಮೇಕೆದಾಟುಗಾಗಿ ಅತ್ತಿಬೆಲೆ ತಮಿಳುನಾಡು ಗಡಿ ಬಂದಂತೆ, ಮಾರ್ಚ್ 14ಕ್ಕೆ ಮೈಸೂರು, ಮಂಡ್ಯ, ರಾಮನಗರ ಡಿಸಿ ಕಚೇರಿಗೆ ಮುತ್ತಿಗೆ ಅಂತೆ, ಮಾರ್ಚ್ 22ರಂದು ಕರ್ನಾಟಕ ಬಂದಂತೆ. ಕರ್ನಾಟಕ ಬಂದ್ ದಿನ ಚಿತ್ರೋದ್ಯಮವೂ ಕೂಡ ಬಂದ್ ಅಂತಿದ್ದಾರೆ. ಕೇವಲ ಇದು ಬೆಳಗಾವಿಯಲ್ಲಿ ಕನ್ನಡಿಗರ ಮೇಲೆ ಮರಾಠ ಪುಂಡರ ದರ್ಪದಕ್ಕಷ್ಟೇ ಅಲ್ಲ, ಇನ್ನುಳಿದುದು ಕೂಡ ಇದಾವೆ. ಮರಾಠಿ ಏಜೆಂಟರಾಗಿದ್ದಾರೆ. ಕನ್ನಡ ಪರ ಸಂಘಟನೆಗಳು ಇವತ್ತು ಬೆಳಗಾವಿಯನ್ನು ಉಳಿಸೋದಕ್ಕೆ ನಿಂತಿದ್ದಾರೆ. ಅವರಿಂದ ಮಾತ್ರ ಸಾಧ್ಯ. ಇವತ್ತು ಬರೀ ಕರ್ನಾಟಕದಲ್ಲಿ ಮಹದಾಯಿ ಆಗಲಿಲ್ಲ, ಕಳಸಾ ಬಂಡೂರಿ ಆಗಲಿಲ್ಲ, ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗಲಿಲ್ಲ, ಹೈದರಾಬಾದ್ ಕರ್ನಾಟಕ ಅಭಿವೃದ್ಧಿ ಆಗಲಿಲ್ಲ, ಮೇಕೆದಾಟ ಆಗಲಿಲ್ಲ. ಯಾರು ಕೇಳಬೇಕು? ಮೊನ್ನೆ ಆಯವ್ಯಯದಲ್ಲಿ ಕೇಂದ್ರ ಸರ್ಕಾರ ಕರ್ನಾಟಕವನ್ನು ಕಡೆಗಣಿಸಿದ್ದಾರೆ. ಇವತ್ತು ಅವಶ್ಯಕತೆ ಇದೆ. 22ರ ಬಂದು ಕನ್ನಡಿಗರ ಸ್ವಾಭಿಮಾನದ ಬಂದು, ಕನ್ನಡಿಗರ ಶಕ್ತಿಯ ಬಂದು, ಕನ್ನಡಿಗರಿಗಾಗಿ 22ನೇ ತಾರೀಕು ಬಂದ್. ಬೆಳಗ್ಗೆ 6ರಿಂದ ಸಂಜೆ 6ರವರೆಗೆ, ಮಧ್ಯಾಹ್ನ 11 ಗಂಟೆಗೆ ಟೌನ್ ಹಾಲಿಂದ ಭಾರಿ ಮೆರವಣಿಗೆ ಏರ್ಪಾಡು ಮಾಡಿದ್ದೇವೆ. ಸರ್, ಯಾವ್ಯಾವುದಕ್ಕೆ ವಿನಾಯಿತಿಗಳಿರ್ತವೆ, ಯಾವ್ಯಾವುದು ಸಂಪೂರ್ಣವಾಗಿ ಬಂದಾಗುತ್ತೆ? ನಿಮ್ಗೆ ಹೇಳೋದಾದರೆ, ಆಸ್ಪತ್ರೆಗಳಿಗೆ ವಿನಾಯಿತಿ, ಆಂಬುಲೆನ್ಸ್ಗಳು ವಿನಾಯಿತಿ, ಔಷಧಿ ಅಂಗಡಿಗಳು ವಿನಾಯಿತಿ, ಮಾಧ್ಯಮ ವಿನಾಯಿತಿ. ಅದರಿಂದ ನಾವೇನು ಅದನ್ನು ಇದು ಮಾಡೋಕ್ಕಾಗೋದಿಲ್ಲ, ಮಾಡಲೇಬೇಕಾಗುತ್ತೆ. ಮಿಕ್ಕ ಎಲ್ಲರೂ ಬಂದ್ನಲ್ಲಿ ಭಾಗವಹಿಸಬೇಕು. ಈಗಾಗಲೇ ಇಡೀ ರಾಜ್ಯಾದ್ಯಂತ 1,000 ಕನ್ನಡ ಪರ ಸಂಘಟನೆಗಳು ಬೆಂಬಲ ಕೊಟ್ಟಿದ್ದಾರೆ. ಸೊ ನಿಮ್ಗೆ ಹೇಳೋದಾದರೆ ಇನ್ನೂ 3,000 ಕನ್ನಡ ಪರ ಸಂಘಟನೆಗಳು ಬೆಂಬಲ ಕೊಡ್ತಾರೆ. 22 ಯಾರು ಕಂಡರಿಯದಂಥ ಬಂದ್ ಆಗುತ್ತೆ. ಇವತ್ತು ನಾನು ಈಗಾಗಲೇ ನಾರಾಯಣಗೌಡರಿಗೂ ಮನವಿ ಮಾಡಿದ್ದೇನೆ, ಬಹಿರಂಗವಾಗಿ ಪ್ರವೀಣ್ ಕುಮಾರ್ ಶೆಟ್ಟಿಗೂ ಮನವಿ ಮಾಡಿದ್ದೇನೆ, ಎಲ್ಲರಿಗೂ ಮನವಿ ಮಾಡಿದ್ದೇನೆ. ಇದರಲ್ಲಿ ಯಾವ ಪ್ರತಿಷ್ಠೆನೂ ಇಲ್ಲ. ಕನ್ನಡ ಒಂದೇ, ಕನ್ನಡ ನೆಲ ಒಂದೇ, ಬೆಳಗಾವಿ ನಂಬುದು, ಕನ್ನಡ ಉಳಿಸಿ. ಇದಕ್ಕಾಗಿ ಕನ್ನಡಿಗರ ಬಂದ್ ಇದು, ಸಮಗ್ರ ಕನ್ನಡಿಗರ ಬಂದ್ ಇದು. ಕನ್ನಡ ಉಳಿಸೋದಕ್ಕೆ ಬಂದ್, ಕನ್ನಡದ ಸ್ವಾಭಿಮಾನದ ಬಂದ್ ಇದು. ಸರ್, ಇನ್ನು 22ನೇ ತಾರೀಕು ಬಂದು ಯೂಟರ್ನ್ ಏನಾದರೂ ಹೊಡಿತಾರಾ ವಾಟಾಳ್ ನಾಗರಾಜ್, ಅಥವಾ ಮುಖ್ಯಮಂತ್ರಿಗಳೇನಾದರೂ ಕರೆದು ಇವರನ್ನು ಮಾತನಾಡಿಸ್ತಾರಾ? ಲೈಲಾ, ಯೂಟರ್ನ್ ಪ್ರಶ್ನೆ ಇಲ್ಲ, ಈ ಜನ್ಮದಲ್ಲಿಲ್ಲ. ಹೋದ್ ಸರಿ ಒಂದು ರೀತಿ ಮೋಸ ಆಯಿತು. ನಮ್ಮನ್ನು ಕರೆದು ಮುಖ್ಯಮಂತ್ರಿಗಳು ಬೊಮ್ಮಾಯಿಯವರು, ಅವ್ರ ಬಗ್ಗೆ ಗೌರವ ಇತ್ತು, MS ನಿಷೇಧ ಮಾಡ್ತೀನಿ ಅಂತ ಹೇಳಿ ನಮ್ಮ ಭರವಸೆ ಕೊಟ್ಟು ನಮಗೆ ಮೋಸ ಮಾಡಿದ್ರು. ವೈಯಕ್ತಿಕವಾಗಿ ಅವ್ರ ಬಗ್ಗೆ ನನಗೇನು ಕೆಟ್ಟದೇನಿಲ್ಲ. ಆದರೆ ಇವತ್ತು ಅಂಥ ಪರಿಸ್ಥಿತಿ ಇಲ್ಲ. ಸಿದ್ದರಾಮಯ್ಯನವರು ಅಂಥ ವಿಚಾರವನ್ನು ಚಿಂತನೆ ಮಾಡೋದಿಲ್ಲ ಅನ್ನುವ ನಂಬಿಕೆ ನನಗಿದೆ. ನನ್ನ ಸಹೋದ್ಯೋಗಿ ಈಗ ಮದೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮದೇಶ್,
ನಮಗೆ ಗಾಯ ಆಗಿದೆ, ಗಾಯಕ್ಕೇನೆ ಬರೆ ಎಳೆಯುವಂಥ ಕೆಲಸ ನಡೆಯುತ್ತೆ. ಈಗ ಉಪ್ಪು ಬೇರೆ ಸುರಿಯುವಂಥ ಕೆಲಸ ನಡೆಯುತ್ತೆ. ಬಿಸಿ ಮುಟ್ಟಬೇಕಾಗಿರೋದು ಮಹಾರಾಷ್ಟ್ರಕ್ಕೆ, ಆದರೆ ನಮಗೆ ನಾವೇ ಬಿಸಿ ಮುಟ್ಟಿಸ್ಕೊಳ್ತಾ ಇದ್ದೀವಾ ಅಂತ ಈ ಮೂಲಕವಾಗಿ. ಅರುಣ್, ಈ ಪ್ರಶ್ನೆಯನ್ನ ಮಾಡಿದಂಥ ಸಂದರ್ಭದಲ್ಲಿ ವಾಟಾಳ್ ನಾಗರಾಜ್ ಅವರು ಹೇಳ್ತಾ ಇರುವಂಥದ್ದು, ಹಾಗೆ ಕನ್ನಡ ಪರ ಹೋರಾಟಗಾರರು ಹೇಳ್ತಾ ಇರುವಂಥದ್ದು ಒಂದೇ ಮಾತು. ಹಲವು ಬಾರಿ ಮನವಿಯನ್ನು ಮಾಡಿದ್ದೀವಿ, MES ಅನ್ನ ನಿಷೇಧ ಮಾಡಬೇಕು, ಜೊತೆಗೆ ಶಿವಸೇನೆಯನ್ನ ಗಡೀಪಾರು ಮಾಡಬೇಕು ಅಂತ. ಇದ್ಯಾವುದು ಕೂಡ ಆಗಿಲ್ಲ. ಕಳೆದ ಬಾರಿ ಬಸವರಾಜ ಬೊಮ್ಮಾಯಿ ಅವರು CM ಆಗಿದ್ದಂಥ ಸಂದರ್ಭದಲ್ಲೂ ಕೂಡ ಇದೇ ರೀತಿಯಾಗಿ ಆಯಿತು. ಆ ಸಂದರ್ಭದಲ್ಲೂ ಕೂಡ ನಮಗೆ ಭರವಸೆಯನ್ನು ಕೊಟ್ಟರು, MES ಅನ್ನ ನಿಷೇಧ ಮಾಡ್ತೀವಿ ಅಂತ, ಆದರೆ ನಿಷೇಧವನ್ನು ಮಾಡಿರಲಿಲ್ಲ. ಈಗ ಮತ್ತೆ ನಾವು ಯಾರ ಮಾತು ಕೇಳಲ್ಲ, ಯಾವ ರಾಜಕಾರಣಿಯ ಮಾತು ಕೇಳಲ್ಲ, ನಮ್ಮ ಹೋರಾಟವನ್ನು ನಾವು ಮಾಡೇ ಮಾಡ್ತೀವಿ, ಹಂತ ಹಂತವಾಗಿ ಮಾಡ್ತಾ ಇದ್ದೀವಿ. ಬೆಳಗಾವಿ ಚಲೋ ಮಾಡ್ತೀವಿ, ರಾಜಭವನಕ್ಕೆ ಮುತ್ತಿಗೆಯನ್ನು ಹಾಕ್ತೀವಿ. ಒಟ್ಟಾರೆ ಕನ್ನಡಕ್ಕೆ, ಕನ್ನಡಿಗರಿಗೆ ನ್ಯಾಯ ಸಿಗುವವರೆಗೂ ಕೂಡ ನಾವು ಈ ಹೋರಾಟವನ್ನು ಬಿಡಲ್ಲ. ಬಿಸಿ ಮುಟ್ಟಿಸ್ಬೇಕಾದ್ರೆ ನಾವು ಬಂದ್ ಮಾಡಲೇಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅನ್ನುವಂಥ ಮಾತನ್ನು ವಾಟಾಳ್ ನಾಗರಾಜ್ ಅವರು ಹೇಳ್ತಾ ಇರುವಂಥದ್ದು. ಅದರಿಂದಾಗಿ ಈ ಬಾರಿ ಯಾವುದೇ ರೀತಿಯಂಥ ಯೂಟರ್ನ್ ಇಲ್ಲ, ನಾವು ಬಂದ್ ಮಾಡ್ತೀವಿ. ಎಲ್ಲರೂ ಕೂಡ ಸಹಕರಿಸಬೇಕು, CM ಕೂಡ ಸಹಕರಿಸಬೇಕು, CM ಕೂಡ ಬೆಂಬಲ ಕೊಡಬೇಕು. ಜೊತೆಗೆ ರಾಮಲಿಂಗಾರೆಡ್ಡಿ ಅವರು ಕೂಡ, ಸಾರಿಗೆ ಸಚಿವರು, ಎಲ್ಲ ಬಸ್ಗಳನ್ನು ನಿಲ್ಲಿಸಿ ಬಂದ್ಗೆ ಬೆಂಬಲವನ್ನು ವ್ಯಕ್ತಪಡಿಸಬೇಕು. ಶಾಲಾ ಕಾಲೇಜುಗಳು ಕೂಡ ಬಂದ್ ಮಾಡಬೇಕು. ಎಲ್ಲರ ಒಟ್ಟಿಗೂ ಕೂಡ ನಾವು ಮಾತಾಡ್ತೀವಿ. ಅಂದರೆ 22ನೇ ತಾರೀಕು ಯಾಕೆ ನಾವು ಬಂದ್ಗೆ ಕರೆ ಕೊಟ್ಟಿದ್ದೀವಿ ಅಂದರೆ, ಅಲ್ಲಿಯವರೆಗೂ ಕೂಡ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಎಲ್ಲರೂ ಕೂಡ ಬಂದ್ಗೆ ಸಹಕರಿಸಬೇಕು, ಬಂದ್ಗೆ ಬೆಂಬಲವನ್ನು ವ್ಯಕ್ತಪಡಿಸಬೇಕು. ಆ ನಿಟ್ಟಲ್ಲಿ ನಾವು ಹೋರಾಟದ ರೂಪರೇಷೆಯನ್ನು ಮಾಡ್ಕೊಂಡಿದ್ದೀವಿ. ಒಟ್ಟಾರೆ ನಮ್ಮ ಬೇಡಿಕೆ ಒಂದೇ, MES ಪುಂಡಾಟಿಕೆಯನ್ನ ನಿಲ್ಲಿಸಬೇಕು. ಅದರಿಂದಾಗಿ ಅವರನ್ನು ನಿಷೇಧ ಮಾಡುವಂತ ಗಟ್ಟಿ ನಿರ್ಧಾರವನ್ನ ಸರ್ಕಾರ ತೆಗೆದುಕೊಳ್ಬೇಕು, CM ತೆಗೆದುಕೊಳ್ಬೇಕು ಅನ್ನುವಂಥ ಒತ್ತಾಯವನ್ನ ವಾಟಾಳ್ ನಾಗರಾಜ್ ಅವರು ಮಾಡ್ತಾ ಇರುವಂಥದ್ದು. ಜೊತೆಗೆ ಹಲವು ಸಂಘಟನೆಗಳು ಕೂಡ ಇದಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಏನು ನಾರಾಯಣಗೌಡರು ಇದ್ದಾರೆ, ಕರವೇ ನಾರಾಯಣಗೌಡರಾಗಿರ್ಬೋದು, ಪ್ರವೀಣ್ ಶೆಟ್ಟರ್ ಆಗಿರ್ಬೋದು, ಅವ್ರಿಗೂ ಕೂಡ ನಾನು ಬಹಿರಂಗವಾಗಿ ಬೆಂಬಲವನ್ನು ಕೋರ್ತಾ ಇದ್ದೀನಿ. ಜೊತೆಗೆ ಅವ್ರ ಜೊತೆಗೂ ಕೂಡ ಮಾತಾಡ್ತೀನಿ, ಅವರು ಕೂಡ ನಮಗೆ ಬೆಂಬಲವನ್ನು ವ್ಯಕ್ತಪಡಿಸ್ತಾರೆ ಅನ್ನುವಂಥ ವಿಶ್ವಾಸ ಇದೆ ಅನ್ನುವಂಥ ಮಾತನ್ನು ಇವರು ವ್ಯಕ್ತಪಡಿಸಿದ್ರು. ಜೊತೆಗೆ ಬೇರೆ ಹೋಟೆಲ್ ಸಂಘಟನೆಗಳಾಗಿರ್ಬೋದು, ಖಾಸಗಿ ಶಾಲೆಗಳ ಸಂಘಟನೆಗಳಾಗಿರ್ಬೋದು, ಎಲ್ಲ ಸಂಘಟನೆಗಳು ಕೂಡ ಬೆಂಬಲವನ್ನು ವ್ಯಕ್ತಪಡಿಸಬೇಕು. ಶಾಲೆಗಳು ಸಂಪೂರ್ಣವಾಗಿ ಬಂದ್ ಆಗಬೇಕು. ಅಂದರೆ ಕೆಲವು ಮಾತ್ರ, ಅಂದರೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಮೆಡಿಕಲ್ಗಳು, ಆಸ್ಪತ್ರೆಗಳನ್ನು ಹೊರತುಪಡಿಸಿ ಬೇರೆ ಯಾವುದಕ್ಕೂ ಕೂಡ ವಿನಾಯಿತಿ ಇಲ್ಲ, ಸಂಪೂರ್ಣ ಎಲ್ಲವೂ ಕೂಡ ಬಂದ್ ಆಗುತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ವಾಟಾಳ್ ನಾಗರಾಜ್ ಅವರು ಕೊಡ್ತಾ ಇರುವಂಥದ್ದು. ಅರುಣ್, ಓಕೆ, ಈಗ ನಮ್ಮ ರಾಜ್ಯದಲ್ಲಿ ಸರ್ಕಾರಕ್ಕೆ ಒತ್ತಾಯವನ್ನ ಮಾಡ್ತಾ ಇರೋದು MES ಅನ್ನ ಬಂದ್ ಮಾಡಬೇಕು, MES ಅನ್ನ ಆಚೆ ಗಡಿಪಾರು ಮಾಡಬೇಕು, ಶಿವಸೇನೆಯನ್ನು ಕೂಡ ಗಡಿಪಾರಿ ಮಾಡಬೇಕು, ಯಾವುದಕ್ಕೂ ಕೂಡ ಅವಕಾಶ ಇರಬಾರ್ದು ಅಂತ ಹೇಳ್ತಾ ಇದ್ದಾರೆ. ಬಟ್ ಈಗ ಮಹಾರಾಷ್ಟ್ರಕ್ಕೆ ಬಿಸಿ ಮುಟ್ಟಿಸುವಂತ ಪ್ರಯತ್ನ ಏನ್ ನಡೀತಾ ಇದೆ ಅಂತ ಹೇಳಿ, ಅವರೇನೋ ನಮ್ಮ ಹೋಗುವಂತ ಬಸ್ಗಳಿಗೆ ಕಪ್ಪು ಮಸಿ ಬಳಿತಾ ಇದ್ದಾರೆ, ನಮ್ಮ ಚಾಲಕರಿಗೆಲ್ಲ ಕಪ್ಪು ಮಸಿಯನ್ನು ಬಳಿತಾ ಇದ್ದಾರೆ. ಅವ್ರಿಗೇನ್ ಬಿಸಿ ಮುಟ್ತಾ ಇದೆ ಮಹಾರಾಷ್ಟ್ರಕ್ಕೆ ಅಂತ? ಅರುಣ್, ಈಗ ಬೆಳಗಾವಿಯಲ್ಲೂ ಕೂಡ ಬೆಳಗಾವಿಯ MES ಪುಂಡರು ಕೂಡ ಕರ್ನಾಟಕದ ಕನ್ನಡಿಗರನ್ನ ಮೇಲೆ ಅಟ್ಯಾಕ್ ಮಾಡುವಂಥದ್ದು, ಬಸ್ಗಳ ಮೇಲೆ ಅಟ್ಯಾಕ್ ಮಾಡುವಂಥದ್ದು, ಈ ಥರದ ಘಟನೆಗಳಾಗ್ತಿದ್ದಾವೆ. ನಿನ್ನೆ ಕೂಡ ಈ ಥರದೊಂದು ಘಟನೆ ಆಗಿದೆ. ಅದರಿಂದಾಗಿ ಬೆಳಗಾವಿ ನಮ್ಮದ ಅಲ್ವಾ ಅನ್ನೋ ಥರದ ಅನುಮಾನ ಮೂಡಿಸುವಂಥ ಕೆಲಸಗಳಾಗ್ತಿದ್ದಾವೆ. ರಾಜಕಾರಣಿಗಳು ಕೂಡ ಬೆಳಗಾವಿ ನಮ್ದಲ್ಲ ಅನ್ನೋ ಥರ ಬಿಟ್ಬಿಟ್ಟಿದ್ದಾರೆ, ಅದನ್ನ ಮಹಾರಾಷ್ಟ್ರಕ್ಕೆ ಸೇರಿಸಿದ್ದಾರೆ ಅನ್ನೋ ಥರದ ಮನಸ್ಥಿತಿಯಲ್ಲಿ ಅವರಿದ್ದಾರೆ. ಅಲ್ಲಿನ ರಾಜಕಾರಣಿಗಳು ಕೂಡ ಯಾವಾಗಲೂ, ಅಂದರೆ ಅವರು ವೋಟ್ ಬ್ಯಾಂಕ್, ಅಂದರೆ ಮನವೊಲಿಕೆಗಾಗಿ MES ಏನು ಮರಾಠಿ ವೋಟ್ ಬ್ಯಾಂಕ್ ಇದೆ, ಅದನ್ನ ಮನವೊಲಿಸುವಂತ ನಿಟ್ಟಿನಲ್ಲಿ ಅವರು ಕೆಲಸವನ್ನ ಮಾಡ್ತಿದ್ದಾರೆ. ಕನ್ನಡಿಗರಿಗೆ ಏನಾದ್ರೂ ಕೂಡ ಪರವಾಗಿಲ್ಲ, ಬೆಳಗಾವಿಯಲ್ಲಿ ನಾವು ಗೆದ್ರೆ ಸಾಕು ಅನ್ನೋ ತರದ ಮನಸ್ಥಿತಿಯಲ್ಲಿ ರಾಜಕಾರಣಿಗಳಿರುವಂಥದ್ದು. ಅದರಿಂದಾಗಿ ರಾಜಕಾರಣಿಗಳನ್ನ ಅವರು ಯಾವಾಗಲೂ ಕೂಡ ಕರ್ನಾಟಕಕ್ಕೆ ಸಂಬಂಧಪಟ್ಟ ಬೆಳಗಾವಿ ಕರ್ನಾಟಕಕ್ಕೆ ಅನ್ನೋ ತರದ ಗಟ್ಟಿ ನಿಲುವನ್ನ ತೆಗೆದುಕೊಳ್ಳುವಂಥದ್ದು, ಅದನ್ನ ಮಾತಾಡುವಂಥದ್ದು ಮಾಡ್ತಿಲ್ಲ ಅನ್ನುವಂಥ ಆಕ್ರೋಶ ಇವರದ್ದು. ಅರುಣ್, ಓಕೆ ಮಾದೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.